ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಯಾರೆಲ್ಲ ಕಾನ್ವಕೇಷನ್ಗೆ ಫೀಸ್ನ ಮೊಬೈಲ್ನಲ್ಲೇ ಯಾವ ರೀತಿ ಕಟ್ಕೊಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಮ್ಮನೆ ಒಂದು ಸೈಬರ್ ಸೆಂಟ್ರಿಗೆ ಅಂತ ಹೋದ್ರೆ ₹100 ಇಸ್ಕೋತಾರೆ. ಅದ್ರ ಬದಲು ಯಾವ ರೀತಿ ಮೊಬೈಲ್ನಲ್ಲೇ, ಅದು ಅಂಡರ್ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಯಾರೆಲ್ಲ USMSಗೆ ಸಂಬಂಧಪಟ್ಟಂಗೆ USMSನಲ್ಲಿ ಯಾರೆಲ್ಲ ಕಟ್ಕೋತಾ ಇದ್ದೀರಾ, ಅವರಿಗೆಲ್ಲರಿಗೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಯಾರೆಲ್ಲ ಮೊಬೈಲ್ನಲ್ಲೇ ನಾನು ಕಾನ್ವಕೇಷನ್ ಫೀಸ್ನ USMSನಲ್ಲಿ ಕಟ್ಕೋತೀನಿ ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡುವ. ನೋಡಿ ಗೈಸ್, ಮೊದಲೇದಾಗಿ ನನ್ನ ಹತ್ರ ಈಗ ಒಂದು ಮೊಬೈಲ್ ಇದೆ. ಜಸ್ಟ್ ಸಿಂಪಲ್ಲಾಗಿ ಏನಪ್ಪ ಮಾಡ್ತೀರಾ ಅಂತಂದರೆ, ನೀವು ಗೂಗಲ್ನಲ್ಲಿ ಓಪನ್ ಮಾಡ್ತಾ ಇರ್ತೀರ. ನಂದು ಬ್ರೌಸರ್ ಅಂತ ನೋಡೋದಾದರೆ ಕ್ರೋಮ್ ಬ್ರೌಸರ್. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಏನಪ್ಪ ಅಂತ ಸರ್ಚ್ ಮಾಡ್ತೀರಾ ಅಂತ ನೋಡೋದಾದರೆ, ನಿಮ್ಮದು ಮಾಮೂಲಿ ಲಾಗಿನ್ ಅಂತ ಇತ್ತಲ್ವ, USMS ಲಾಗಿನ್ನು, ಅದೇ ಥರ ಲಾಗಿನ್ ಆಗಬೇಕಾಗತ್ತೆ. ಈ ರೀತಿ ಬಂದ ತದನಂತರ ಕೇರ್ಫುಲಿ ನೀವು ನಿಮ್ಮ ಅಂದರೆ ID ಆಗಿಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ನಾನು ಮೊದಲೇದಾಗಿ ನಂದು ರೆಗ್ಯುಲರ್ ಸ್ಟೂಡೆಂಟು, KSU ಅಲ್ಲ, ರೆಗ್ಯುಲರ್ ಸ್ಟೂಡೆಂಟು. ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಕಾನ್ವಕೇಷನ್ ಫೀಸ್ನ ಯಾರೆಲ್ಲ ಫೀಸ್ನ ಸಬ್ಮಿಟ್ ಮಾಡ್ತಾಯಿದ್ದೀರಾ ಅವರಿಗೆ ಈ ವಿಡಿಯೋ ಅಂತಲೇ ಹೇಳ್ತಾ ಬನ್ನಿ ಗೈಸ್. ಇದು ಮೊದಲನೇದಾಗಿ ನಮ್ಮ ಲಾಗಿನ್ ಇರುತ್ತಲ್ಲ, ಆ ಲಾಗಿನ್ಗೆ ಸಂಬಂಧಪಟ್ಟಂಗೆ ತೊಗೊಂಡು ನಮ್ಮ ID ಮತ್ತು ನಮ್ಮ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಕ್ಯಾಪ್ಚಾ ಅದೇ ಯಾವ ಥರ ಇರುತ್ತೋ ಅದೇ ಥರ ಎಂಟರ್ ಮಾಡಬೇಕು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಕ್ಯಾಪ್ಚಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಅದು ಕರೆಕ್ಟಾಗಿರಬೇಕು ಕ್ಯಾಪ್ಚಾ, ಈ ಥರ ಓಪನ್ ಆಗುತ್ತೆ. ಇದು ನಾನು ಡೆಸ್ಕ್ಟಾಪ್ ಸೈಟಿಗೆ ನಾನು ಸೆಟಪ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇಲ್ಲೇ ಟ್ಯಾಬ್ಗಳು ಓಪನ್ ಆಗಿದೆ. ಬಟ್ ನಿಮ್ಮ ಮೊಬೈಲಲ್ಲಿ ನೋಡಿ, ಈ ಥರ ಸ್ಲೈಡ್ ಬಂದಿರುತ್ತೆ. ಈ ಮೊಬೈಲಲ್ಲಿ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಈ ಥರ ಬಂದಿರುತ್ತೆ. ನಾನು ಈ ಟ್ಯಾಬ್ಗಳನ್ನ ಎಲ್ಲಪ್ಪ ಓಪನ್ ಮಾಡಬೇಕು ಅಂತ ನೋಡೋದಾದರೆ, ಇಲ್ಲಿ ಸಿಂಪಲ್ಲಾಗಿ ಐಕನ್ ಇರುತ್ತಲ್ವ ಇಲ್ಲಿ, ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ನ ಕ್ಲಿಕ್ ಮಾಡಿ. ಮ್ಯಾನೇಜ್ ಪ್ರೊಫೈಲ್ನ ಬಂದುಬಿಟ್ಟು ತದನಂತರ ರಿವ್ಯಾಲಿಡೇಟ್ ಮಾದರ್ ಅಂದರೆ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಇಲ್ಲೇನು ಮಾಡೋ ಆಗಿಲ್ಲ, ಏನು ಮಾಡಿಬಿಡಿ. ಇಲ್ಲಿ 3 ಡಾಟ್ ಇದೆ ನೋಡಿ, ಇಲ್ಲಿ ನೀಟಾಗಿ ಈಗ ನೀಟಾಗಿ ನೋಡಿಕೊಂಡ್ರೆ ಮ್ಯಾನೇಜ್ ಪ್ರೊಫೈಲ್ಗೆ ಬಂದ್ಬಿಟ್ಟು 3 ಡಾಟ್ನ ಮಾತ್ರ ಕ್ಲಿಕ್ ಮಾಡಿ. 3 ಡಾಟ್ನ ಕ್ಲಿಕ್ ಮಾಡಿ ಇಲ್ಲಿ ಓಮು, ಸ್ಟೂಡೆಂಟು, ಅಕಾಡೆಮಿಕ್ಸು, ಎಕ್ಸಾಮ್ಸು, ರಿಪೋರ್ಟ್ಸು, ಹೆಲ್ಪ್ ಡೆಸ್ಕ್ ಅಂತ ಇದೆಯಲ್ವಾ, ಇಲ್ಲಿ ಏನಪ್ಪ ಕ್ಲಿಕ್ ಮಾಡ್ಕೊಬೇಕು ಅಂತ ನೋಡೋದಾದರೆ, ಎಕ್ಸಾಮಲ್ಲೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ ತುಂಬ ಟ್ಯಾಬ್ ಓಪನ್ ಆಗುತ್ತೆ. ಏನಪ್ಪ ಅಂತ ನೋಡೋದಾದರೆ, ಎಕ್ಸಾಮ್ ಅಪ್ಲಿಕೇಶನ್ನು, ಸ್ಟೂಡೆಂಟ್ ಫೀ ಪೇಮೆಂಟು, ಟ್ರಾನ್ಸಾಕ್ಷನ್ ಡೀಟೇಲ್ಸು, ಮತ್ತು ಎಕ್ಸಾಮ್ ರಿವ್ಯಾಲ್ಯೂಯೇಷನ್ನು, ರಿಜೆಕ್ಷನ್ಸ್ ಆಫ್ ರಿಸಲ್ಟು, ನೆಕ್ಸ್ಟು ಚಾಲೆಂಜ್ ವ್ಯಾಲ್ಯೂಯೇಷನ್ನು, ಕಾನ್ವಕೇಷನ್ನು, ಸ್ಟೂಡೆಂಟ್ ಸರ್ವೀಸು. ನಮ್ಗೆ ಯಾವ್ದು ಬೇಕಾಗಿರೋದು ಕಾನ್ವಕೇಷನ್ನು. ಕಾನ್ವಕೇಷನ್ ನೀಟಾಗಿ ಇಲ್ಲಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ಕಾನ್ವಕೇಷನ್ ಟ್ಯಾಬ್ ಅನ್ನೋದು ಓಪನ್ ಆಗುತ್ತೆ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ. ನಾನೀಗ ಆರಿಜೆಂಟಲ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ಥರ ತಿರ್ಸ್ಕೊಂಡ್ರೆ ನೋಡ್ಕೊಳ್ಳಿ, ಈ ಥರ ಬರುತ್ತೆ. ಅದು ನಮ್ಮದು ಅಂದರೆ ಇಲ್ಲಿ UG ಅಂತ ಇದೆಯಲ್ವಾ, ಕೆಲವರು PG ಸ್ಟೂಡೆಂಟ್ಗಳಿಗೆ PG ಅಂತ ಬಂದಿರುತ್ತೆ. ಇಲ್ಲಿ ನಮ್ಮದು ಬ್ಯಾಚುಲರ್ ಆಫ್ ಕಾಮರ್ಸು ಅಥವಾ BM.Com ಮಾಡ್ತೀನಿ, ಮಾಸ್ಟರ್ ಆಫ್ ಕಾಮರ್ಸ್ ಅಂತ ಬಂದಿರುತ್ತೆ. ನಾನು ಈ ಕಾನ್ವಕೇಷನ್ನ ಹಾಕಿರುವಂಥದ್ದು 6th ಸೆಮ್ ಮೇಲೆ ನಾನು ಇಲ್ಲಿ ಹಾಕಿರುವಂಥದ್ದು. ಸ್ಟೇಟಸ್ ಬಂದ್ಬಿಟ್ಟು ನೋಟಿಫಿಕೇಷನ್ ಆದರೆ ನಂಗೆ ಅಪ್ರೂವ್ಡ್ ಆಗಿದೆ ಅಂತ ಹೇಳ್ತಾ. ಇದು ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು ಬ್ರೋ ಅಂತ ಕೇಳೋದಾದರೆ, ನಾನು ಅವಾಗಲೇ ಹೇಳ್ಬೇಕಿತ್ತು. ಯಾರೆಲ್ಲ 6th ಸೆಮ್ಮಲ್ಲಿ ಒಂದು ಬ್ಯಾಕ್ಲಾಗ್ಸ್ ಇಲ್ದಲೆ ಯಾರೆಲ್ಲ ಪಾಸ್ ಮಾಡಿರ್ತೀರೋ ಅವರು ಈ ವಿಡಿಯೋ ನೋಡಿಕೊಂಡು ಕಾನ್ವಕೇಷನ್ಗೆ ಅಪ್ಲೈ ಮಾಡ್ಬೋದು. ಬ್ರೋ ನಮ್ಮದು ಒಂದೇ ಒಂದು ಬ್ಯಾಕ್ಲಾಗ್ಸ್ ಇದೆ, 6th ಸೆಮ್ಮಲ್ಲಿ ಆಗಿರ್ಬೋದು, 2nd ಸೆಮ್ಮಲ್ಲಿ ಆಗಿರ್ಬೋದು. ಈ ಥರ ಆದರೆ ನಮ್ಮದು ಕಾನ್ವಕೇಷನ್ ಅಪ್ಲೈ ಮಾಡೋಕ್ಕಾಗೋದಿಲ್ವಾ ಅಂತ ಕೇಳೋದಾದರೆ ಆಗೋದಿಲ್ಲ. ಅದು ನಿಮಗೆ ಅಪ್ರೂವಲೇ ಅಂದರೆ ನೋಟಿಫಿಕೇಷನ್ ಅಪ್ರೂವಲೇ ಆಗಿರೋದಿಲ್ಲ. ನೀವು ಸಬ್ಮಿಟ್ ಮಾಡಿದ್ರೂ ಸಹ ನೀವು ಸಬ್ಮಿಟ್ನ ತೊಗೊಳ್ಳೋದಿಲ್ಲ. ಈ ಥರ ಮಾಡಿ. ಈಗ ಏನಿರೋದಲ್ಲ, ಫೀಸ್ನ ಯಾವ ಥರ ಪೇ ಮಾಡಬೇಕು ಅನ್ನೋದನ್ನು ಈ ರೀತಿ ಬಂದ ಮೇಲೆ ಪೇ ಅಂದರೆ ವ್ಯೂ ನೋಟಿಫಿಕೇಷನ್ ಇರುತ್ತಲ್ವಾ, ನೋಟಿಫಿಕೇಷನ್ ಓಪನ್ ಆಗುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಇದು ಮಾಡ್ಬೋದು ಅಂದರೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇವರೆಲ್ಲನೂ ಎಲ್ಲ ಕ್ಯಾಟಗರಿ ಸಹ ನಮಗೆ ಇಲ್ಲಿ ಕೊಟ್ಟಿರ್ತಾನೆ. ನಿಮಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ, ಅಂದರೆ ಅದು ನೋಟಿಫಿಕೇಷನ್ನು ಜಸ್ಟ್ ಅದೇನು ಬೇಕಾಗಿರೋದಿಲ್ಲ. ಇಲ್ಲಿ ನೀವು ನೋಡ್ಕೊಬೋದು, ಇದೊಂದು ತಿಳ್ಕೊಂಡು ಓಕೆನಾ. ಜಸ್ಟ್ ಸಿಂಪಲ್ಲಾಗಿ ಅಂತ ಬಂದರೆ ವ್ಯೂ ನೋಟಿಫಿಕೇಷನ್ ಅಂತ ಅವೇ ನೋಡ್ಕೊಳ್ಳೋದೇನು ಬೇಡ. ಪೇ ಕಾನ್ವಕೇಷನ್ ಫೀಸ್ ಅಂತ ಇದೆಯಲ್ವ ಇಲ್ಲಿ, ಇದನ್ನು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇದು ನಂದು
ಅಂದರೆ ನಾನು ಸಹ ಒಂದು ವರ್ಷ 2024 ಆ್ಯಂಡ್ 25 ಬ್ಯಾಚ್ ಏನು, ಅಂದರೆ 2023-24 ಬ್ಯಾಚ್ ಏನಿತ್ತಲ್ವಾ, ಸೊ ಈ ಬ್ಯಾಚ್ 24-25 ನಮ್ಮ ಅಕಾಡೆಮಿಕ್ ಇಯರ್ ನಾನು ಪಾಸ್ಔಟ್ ಆಗಿದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಂದು ಇಲ್ಲಿ ID ಇದೆ, ಜಸ್ಟ್ ನೀವು ನನ್ನ ಫೋಟೋ ಇಲ್ಲಿ ನೋಡ್ಬೋದು. ಸೊ ನನ್ನ ಕೆಲವೊಂದು ಡೀಟೇಲ್ಸ್ನ ನಾನು ಬ್ಲರ್ ಮಾಡ್ತೀನಿ, ಯಾಕಪ್ಪ ಅಂದರೆ ನನ್ನ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ಬ್ಲರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಫಸ್ಟು ನಾನು ಏನು ನೋಡಬೇಕು ಅಂತ ನೋಡೋದ್ರೆ ನನ್ನ ನೇಮ್ ನೋಡಬೇಕು, ಮನು AS ಅಂತ ಇದೆ. ಸೊ ನನ್ನ ನೆಕ್ಸ್ಟು ಪ್ರೋಗ್ರಾಮ್ ಲೆವೆಲ್ ನೋಡಿದ್ರೆ UG, ಅದು ಕರೆಕ್ಟಾಗಿದೆ. ಡೇಟ್ ಆಫ್ ಬರ್ತು ವೆರಿ 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 ಇಂಪಾರ್ಟೆಂಟು. ಸೊ ಈ ಡೇಟ್ ಆಫ್ ಬರ್ತು ಸಹ ಇದೆ, ಅದನ್ನು ನಾನು ಇಲ್ಲಿ ನೋಡ್ಕೊಬೋದು, 5/6/2003 ಅನ್ನುವಂಥದ್ದು ನನ್ನ ಕ್ಯಾಟಗರಿ. ಸೊ ಅನಂತರ ನನ್ನ ತಂದೆಯ ನೇಮು, ಅಂದರೆ ಸಿದ್ಧಲಿಂಗಪ್ಪ ಅನ್ನುವಂಥ ನನ್ನ ತಂದೆ ನೇಮು, ಅದು ಸಹ ನಮಗೆ ಕರೆಕ್ಟಾಗಿದೆಯಾ ಅನ್ನೋದನ್ನು ನೀಟಾಗಿ ಚೆಕ್ ಮಾಡಿಕೊಂಡು, ಅನಂತರ ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಅದೆಲ್ಲ ಕನ್ಫರ್ಮೇಷನ್ ಆದಾದಮೇಲೆ ನಿಮ್ಮ ಅಡ್ರೆಸ್ಸು ಏನಿರುತ್ತೋ ಅದು ನೋಡ್ಕೊಳ್ಳಿ. ಸೊ ಇದು ನಮ್ಮ ಇಷ್ಟು ಅಂದರೆ ನಾನು ಓದು ನೋಟಿಫಿಕೇಷನಲ್ಲಿ ಹೇಳಿದ್ದೆ, ಇಂಡಿಯನ್ ಸ್ಟೂಡೆಂಟ್ ಆಗಿದ್ದರೆ 550 ಬಿದ್ದಿರುತ್ತೆ ನಿಮಗೆ ಫೀಸ್ ಡೀಟೇಲ್ಸು. ಸಪೋಸ್ ಏನಾದ್ರು ಇಂಟರ್ನ್ಯಾಷನಲ್ ಅಂದರೆ ವಿದೇಶಿಗರು ಯಾರು ಓದ್ತಾ ಇದ್ರೆ 2050 ಆಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇದನ್ನು ನೀವು ನೋಡ್ಕೊಂಡು ಆದಮೇಲೆ ಯಾವ ರೀತಿ ಅಪ್ಲೈ ಮಾಡಬೇಕಪ್ಪ ಅಂತ ನೋಡೋದಾದರೆ, ಜಸ್ಟ್ ಈ ರೀತಿ ಎಲ್ಲ ಪ್ರೊಸೀಜರ್ನ ತಿಳ್ಕೊಂಬಂದು ಇಲ್ಲಿ ಬಂದು ನಿಂತಿರುತ್ತಲ್ವ, ಜಸ್ಟ್ ಇಲ್ಲಿ ಪೇ ಆ್ಯಂಡ್ ಬ್ಯಾಕ್ ಅಂತ ಇರುತ್ತೆ, ನಾನು ಪೇ ಫೀಸ್ ಅಂತ ಕೊಡ್ತೀನಿ. ಅಲ್ಲಿ ಕೇಳ್ತಾ ಇದೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಪೇ ಕಾನ್ವೊಕೇಶನ್ ಫೀ ಅಂತ ಕೇಳ್ತಾ ಇದೆ. ಅಂದರೆ ನೀವು ಕಾನ್ವೊಕೇಶನ್ ಫೀಸ್ನ ಪೇ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಹೌದು, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದಮೇಲೆ ನಿಮಗೆ ಈ ಥರ ಒಂದು ಟ್ಯಾಬ್ ಓಪನ್ ಆಗುತ್ತೆ, ಪೇಮೆಂಟು. ಸೊ ಅಲ್ಲಿ ನೀವು ಜಸ್ಟ್ ಏನು ಮಾಡಿಬಿಡಿ, ಪೇ ಅಂತ ಕೊಡಿ. ಸೊ ಪೇ ಅಂತ ಕೊಟ್ಟಾದಮೇಲೆ ಸೊ ನಮ್ಗೆ ಇಲ್ಲಿ 4ರಿಂದ 5 ಟ್ಯಾಬ್ಗಳು ಓಪನ್ ಆಗಿದ್ದಾವೆ ನೋಡಿ ಇಲ್ಲಿ. ಸೊ ಏನಪ್ಪ ಅಂದರೆ UPI, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ವ್ಯಾಲೆಟು. ಸೊ ಇದರಲ್ಲಿ ಮೋಸ್ಟ್ ಸೇಫಬಲ್ ಆ್ಯಂಡ್ ಫಾಸ್ಟೆಸ್ಟ್ ಅಂತ ನೋಡೋದಾದರೆ UPI. ಸೊ UPI ಏನಪ್ಪ ಅಂತ ನೋಡೋದಾದರೆ, ನಿಮ್ಮ ಫೋನ್ಪೇನಲ್ಲಿ UPI ID ಇರುತ್ತೆ, ಓಕೆನಾ. UPI ಅಡ್ರೆಸ್ ಅಂತ ಹೇಳ್ಬಿಟ್ಟು UPI ಇರುತ್ತೆ. ಅದನ್ನೇನು ಮಾಡ್ತೀರಾ ಅಂತ ನೋಡೋದಾದರೆ, ಜಸ್ಟ್ ಇಲ್ಲಿ ಎಂಟರ್ ಮಾಡಬೇಕು. ಅಂದರೆ ಅದು ನಿಮಗೆ UPI ID ಅಂತ ಕೇಳಿದ್ರೆ ನಿಮ್ಗೆ ಯಾರು ಬೇಕಾದ್ರಿಗೆ ಹೇಳ್ಕೊಡ್ತಾರೆ, ಬಟ್ ನಿಮಗೂ ಗೊತ್ತಿರುತ್ತೆ. ಯಾಕಪ್ಪ ಅಂತ ಅಂದರೆ 3 ಇಯರಿಂದನೂ ನೀವು ಎಕ್ಸಾಮಿನೇಷನ್ ಫೀಸ್ನ ಕಟ್ಕೊಂಡು ಬಂದಿರ್ತೀರ, ಸೇಮ್ ಅದೇ ಥರ ಪ್ರೊಸೀಜರು ಸಹ ಇಲ್ಲೇ ಇರುವಂಥದ್ದು, ಓಕೆನಾ. ಸಾರಿ, ಸೊ ಈ ನೆಕ್ಸ್ಟು ಏನಪ್ಪ ಮಾಡಬೇಕಂದ್ರೆ ನಮ್ಮ UPI ID ನೀಟಾಗಿ ಎಂಟರ್ ಮಾಡಬೇಕು. ಸೊ ಇದನ್ನು ಸಹ ನಾನು ಬ್ಲರ್ ಮಾಡ್ತೀನಿ, ಅದನ್ನು ನೀಟಾಗಿ ಎಂಟರ್ ಮಾಡ್ಕೊಳ್ಳಿ. ಸೊ ಈ ಥರ ಎಂಟರ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಕರೆಕ್ಟಾಗಿದೆ ಅಡ್ರೆಸ್ ಅಂತ ಚೆಕ್ ಮಾಡಿಕೊಂಡು ಪೇನೋ ಕೊಡಿ. ಸೊ ಪೇನೋ ಕೊಟ್ಟಾದಮೇಲೆ ಸೊ ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ, ನಿಮ್ಮ ಮೊಬೈಲ್ ನಂಬರ್ ಅಂದರೆ ನೀವು ಗೂಗಲ್ ID ಕೊಟ್ಟಿರ್ತೀರ, ಅದು ಗೂಗಲ್ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಯೋನೋ ಪೇ ಆಗಿರ್ಬೋದು. ಸೊ ಈ ರೀತಿ ನಿಮ್ಗೆ ತಗೊತಾ ಇರುತ್ತೆ. ನಿಮ್ಗೊಂದು ನೋಟಿಫಿಕೇಷನ್ ಬಂದಿರುತ್ತೆ, ಆರ್ ಯು ಪೇ ಮಾಡಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ ಬಂದಿರುತ್ತೆ. 5 ನಿಮಿಷದೊಳಗೆ ನೀವು ಪೇ ಮಾಡಬೇಕಾಗತ್ತೆ, ಓಕೆನಾ. ಇದನ್ನು ನೀವು ಈ ಥರ ಇಲ್ಲಿ ಇದು ಮಾಡ್ತಾ ಇರುತ್ತೆ, ಬಟ್ ನನಗೆ ಇಲ್ಲಿ ಆಲ್ರೆಡಿ ಮೊಬೈಲಲ್ಲಿ ಸೊ ಶೋನ್ ಆಗಿದೆ ಅದು. ಸೊ ನನಗೆ ಪೇ ಮಾಡ್ತೀನಿ, 550 ರೂಪಾಯಿ ಇಲ್ಲೂ ಸಹ ತೋರಿಸ್ತಾ ಇದೆ. ಸೊ ನೀಟಾಗಿ ಪೇ ಮಾಡ್ಕೊಳ್ಳಿ. ಸೊ ನಂದು ಇಲ್ಲಿ ನಿಮಗೆ ಸೌಂಡ್ ಕೇಳಿಸ್ತಾ ಅನಿಸುತ್ತೆ. ಸೊ ಅದು ನೋಟಿಫಿಕೇಷನ್ ನಂದು ಪೇ ಆಗಿದೆ ಆಲ್ರೆಡಿ, ಓಕೆನಾ. ಸೊ ಪೇ ಆಗಿದ್ದ ತದನಂತರ ಒಂದು 30 ಸೆಕೆಂಡ್ಸು ಇಲ್ಲ 40 ಸೆಕೆಂಡ್ಸ್ ಬಿಟ್ಕೊಂಡು ಸೊ ನಿಮಗೆ ಈ ರೀತಿ ಬರುತ್ತೆ ಕಾನ್ವೊಕೇಶನ್ ಅಪ್ಲಿಕೇಶನ್ನು. ಸೊ ತುಮಕೂರು ಯೂನಿವರ್ಸಿಟಿ ಅಂಡರ್ ಇರುವಂಥದ್ದು. ಸೊ ನನ್ನ ಫೋಟೋ ಇದೆ. ಅನಂತರ ನಿಮಗೆ ಇಷ್ಟು ಮಾತ್ರ ಇತ್ತಲ್ವ, ಅದು ನಿಮಗೆ ಟ್ರಾನ್ಸಾಕ್ಷನ್ನು ಸಕ್ಸಸ್ಫುಲ್ ಆಗಿದೆ ಅಂತ ತೋರಿಸುತ್ತೆ, ಓಕೆನಾ. ಸೊ ಈ ರೀತಿ ನಿಮ್ಮದು ಅಂದರೆ ಸಕ್ಸಸ್ ಆಗಿದೆ ಅಂದರೆ ಮಾತ್ರ ನಿಮ್ಮದು ಕಾನ್ವೊಕೇಶನ್ ಫೀಸು ಕರೆಕ್ಟಾಗಿ ಪೇ ಆಗಿದೆ. ಇಲ್ಲ ಅಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕೆಲವೊಂದು ಸರಿ ರಿಜೆಕ್ಟ್ ಆಗಿಬಿಟ್ಟಿರುತ್ತೆ, ಅಮೌಂಟು ಕಟ್ ಆಗಿರುತ್ತೆ.
ಕಟ್ಟಾಗಿದ್ರು ಸಹ ನಿಮಗೆ ಕೆಲವೊಂದು ಸರಿ ತೊಗೊಂಡಿರಲ್ಲ. ಸೊ ಆ ರೀತಿ ಆದಾಗ ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ನೀವು ಹುಷಾರಾಗಿ ಮೊಬೈಲಲ್ಲಿ ಕಟ್ತಾ ಇರೋದ್ರಿಂದ ಇನ್ನೊಂದು ಮೊಬೈಲ್ನೇ ಇಟ್ಕೊಂಡು ಅದೇ ಒಂದೇ ಮೊಬೈಲಲ್ಲಿ ಅಮೌಂಟು ಕಟ್ಟೋದು ಮತ್ತು ಅದು ಮಾಡೋದು ಮಾಡಬೇಡಿ. ಇನ್ನೊಂದು ನಿಮ್ಮ ಫ್ರೆಂಡ್ಸ್ದು ಮೊಬೈಲ್ ಇಸ್ಕೊಂಡು ಅವ್ರಿಗೆ ಅಮೌಂಟ್ ಪೇ ಮಾಡಿ ಅವರಿಂದ ನೀವು ಅಮೌಂಟ್ ಹಾಕಿದ್ರೆ ಸೇಫೆಸ್ಟ್ ಅಂತ ಹೇಳ್ಬೋದು. ನಾನು ನನ್ನ ಮೊಬೈಲಲ್ಲಿ ಇನ್ನೊಂದು ಮೊಬೈಲ್ ಇಸ್ಕೊಂಡು ನಾನು ಮಾಡ್ತಾ ಇರೋದು ವೀಡಿಯೋ. ಸೊ ನನ್ನ ಫ್ರೆಂಡ್ ಮೊಬೈಲಿಂದ ಅದು ನಾನು ನೀಟಾಗಿ ಇದು ಮಾಡಿಕೊಂಡೆ. ಇನ್ನು ತದನಂತರ ಏನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ನೀಟಾಗಿ ಪ್ರಿಂಟ್ನ ತೊಗೊಳ್ಳಿ. ಪ್ರಿಂಟ್ನ ತೊಗೊಳೋಕ್ಕಿಂತ ನೋಡೋದಾದರೆ ನೀಟಾಗಿ PDF ಸೇವ್ ಮಾಡ್ಕೊಂಬಿಡಿ. ಸೊ ನಿಮ್ಗೆ ಇಷ್ಟ ಬಂದಂಗೆ ಫೋಲ್ಡರ್ನ ನೇಮ್ ಕೊಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ನೋಡೋದಾದರೆ ಇದನ್ನೇನು ಮಾಡಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ. ಓಕೆನಾ, ಸೇವ್ ಆಯಿತು. ಇದನ್ನು ಈ ಅಪ್ಲಿಕೇಶನ್ನ ಏನು ಮಾಡಬೇಕಂತ ನೋಡೋದಾದರೆ, ಸೊ 11ನೇ ತಾರೀಕು ಒಳಗಾಗಿ ನೀವು ನಿಮ್ಮ ಕಾಲೇಜಿಗೆ ಇದನ್ನು ಸಲ್ಲಿಸ್ಬೇಕು ಅವರಿಗೆ. ಇದರ ಜೊತೆಗೆ 2 ಕಾಪಿ 2 ಸೆಟ್ಟು ನಿಮ್ಮ RSMನ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮತ್ತು ಇದೊಂದು ಕಾಪಿ ಆಗಿರ್ಬೋದು. ಅಂದರೆ ಇದು 2 ಕಾಪಿ ತಗೊಂಡೋಗಿ, ಮತ್ತು 6 ಫೋಟೋಸ್ನ ತಗೊಂಡೋಗಿ, 6 ಫೋಟೋಸು ಮಾಮೂಲಿ ಫೋಟೋಸ್ ಬರ್ತಾವಲ್ಲ, ಅದು ಪಾಸ್ಪೋರ್ಟ್ ಸೈಜು. ಸೊ ಅದನ್ನು ತಗೊಂಡೋಗಿ ನಿಮ್ಮ ಕಾಲೇಜ್ನವ್ರಿಗೆ ಕೊಟ್ಟರೆ ಅವರು ನಿಮ್ಮ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾರೆ. ಸುಮ್ಮನೆ ಅಂದರೆ ಈಗ ನೀವು ಬಿಡಿ ನಾನು ಪೇ ಮಾಡಿದ್ದೀನಿ ಹೋಗ್ಬೋದು, ಡೈರೆಕ್ಟು ಯೂನಿವರ್ಸಿಟಿಗೆ ಕಾನ್ವೊಕೇಶನ್ ಇಸ್ಕೊಂಬರ್ಬೋದು. ಬಟ್ ಅದು ಒಂದಾದರೆ, ಬಟ್ ಕೆಲವೊಂದು ಸಾರಿ ರಿಜೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಕಾಲೇಜಿಗೆ ತಗೊಂಡೋಗಿ ಕೊಟ್ಟರೆ ಇಲ್ಲೂ ಸಬ್ಮಿಟ್ ಮಾಡಿದ್ದಾನೆ ಬಿಡಿ, ಸೊ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅವ್ರು ನಿಮ್ಮ ಯೂನಿವರ್ಸಿಟಿಗೆ ತಗೊಂಡೋಗಿ ಕೊಡ್ತಾರೆ. ಓಕೆನಾ. ಸೊ ಇಷ್ಟು ಏನಿತ್ತಲ್ವಾ. ಸೊ ನಿಮ್ಮ ಕಾನ್ವೊಕೇಶನ್ ಫೀಸ್ನ ಯಾವ ರೀತಿ ಕಟ್ಟಬೇಕು ಮತ್ತು ನಿಮ್ಮ ಕಾಲೇಜಲ್ಲಿ ಯಾವ ಥರ ಅಂದರೆ ಪ್ರೋಸೆಸ್ ಇದೆ ಅನ್ನೋದನ್ನು ಸಹ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ನೀವು ಸಹ ಎಕ್ಸಾಮಿನೇಷನ್ ಫೀಸ್ನ ಕಟ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು.